ಅವ್ರು ಓಪನ್ನಾಗಿ ಒಪ್ಕೊಂಡಿದ್ದಾರೆ. ಈಗ ಜುಮ್ಲಾ ಅನ್ಲಿಕ್ಕೆ ಬರೋದಿಲ್ಲ. ಯಾಕಂದರೆ ಈಗ ಜುಮ್ಲಾ ಅಂದರೆ ಇನ್ನು ಜನನ ನಂಬುವುದಿಲ್ಲ ಇವರನ್ನು. ಇದು ಭಾಳ ಮಹತ್ವದ. ಇದನ್ನು ಮಾಡಲಿಕ್ಕೆ ಸಾಧ್ಯದನ? ಫ್ರೀ ವಿದ್ಯುತ್ತು, ಫ್ರೀ ಎಜುಕೇಷನ್ನು, ಫ್ರೀ ಮೆಡಿಸನ್ನು, ಫ್ರೀ 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 ಮತ್ತು ಹೆಣ್ಮಕ್ಳಿಗೆ ದುಡ್ಡು, ಗಾಡಿ ಫ್ರೀ, ಬಸ್ ಫ್ರೀ ಮಾಡಲಿಕ್ಕೆ ಸಾಧ್ಯಲ್ಲ. ಇದರ ರೇವಡಿ ಅಂತ ಸಾಕಷ್ಟು ಟೀಕೆ ಮಾಡ್ತಾಯಿದ್ರು ಮೋದಿಯವರು. ಅವ್ರು ಒಂದು ಕಾಲದಲ್ಲೇ ಭಾಳ ಜೋರಾಗಿ ನಡೀತಿತ್ತು ಅವ್ರದ್ದು. ಬರೀ ಮೋದಿಯವ್ರ ಮುಖ ತೋರಿಸಿದ್ರೆ ಸಾಕು ಗೆದ್ದು ಬರ್ತೀವಿ ಅನ್ನೋಂಥದ್ದಿತ್ತು. ಆದರೆ ಇವತ್ತು ಅದಿಲ್ಲ. ಇವತ್ತು ರೇವಡಿಗಳ ಬೆನ್ನತ್ತು ಪ್ರಸಂಗ ಬಂದ. ಈ ರೇವಡಿಯಿಂದನೇ ಗೆದ್ದಿದ್ರು ಹಿಂದೆ ನಮ್ಮ ಈ ಕೇಜ್ರಿವಾಲ್. ಜೊತೆಗೆ ಅವ್ರ ಮೇಲೆ ಭಾಳಷ್ಟು ವಿಶ್ವಾಸ ಇತ್ತು. ಪ್ರಾಮಾಣಿಕ, ಒಳ್ಳೆಯ ವ್ಯಕ್ತಿ, ಭ್ರಷ್ಟಾಚಾರ ರಹಿತ, ಭ್ರಷ್ಟತೆ ವಿರುದ್ಧ ಹೋರಾಟ ಮಾಡಿದ ವ್ಯಕ್ತಿ. ದೊಡ್ಡ ಹೆಸರಿತ್ತು ಅವ್ರಿಗೆ. ಅಣ್ಣಾ ಹಜಾರೆ ಅವರ ಜೊತೆ ಕೂಡ ಹೋರಾಟ ಮಾಡಿದ್ದಕ್ಕಾಗಿ ದೊಡ್ಡ ಹೋರಾಟ, ಅದರಲ್ಲಿಂತ ಎರಡು ಮಾತಿಲ್ಲ. ಆ ಹೋರಾಟದಿಂದ ಎರಡು ಪಕ್ಷಗಳು ಎದ್ವಿಲ್ಲ. ಒಂದು ಬಿ ಜೆ ಪಿಗೆ ಮರು ಜನ್ಮ ಸಿಕ್ತು. ಜೊತೆಗೆ ಆಮ್ ಆದ್ಮಿ ಪಕ್ಷ ಉಟ್ಕೊಂಡಿತ್ತು. ಆಮ್ ಆದ್ಮಿ ಪಕ್ಷಕ್ಕೆ ಒಂದು ದೊಡ್ಡ ಹೆಸರೇನಪ್ಪ ಅಂತಂದ್ರೆ ಅವ್ರು ಭ್ರಷ್ಟರಲ್ಲ, ಭ್ರಷ್ಟತೆ ವಿರೋಧ ಹೋರಾಟ ಮಾಡೋರು, ಇಮಾನ್ದಾರ್, ಭಾಳ ಸಜ್ಜನರು, ಪ್ರಾಮಾಣಿಕರು ಅಂತ. ಅದನ್ನು ಡ್ಯಾಮೇಜ್ ಮಾಡಬೇಕಾಗಿತ್ತು. ಅದನ್ನು ವ್ಯವಸ್ಥಿತವಾಗಿ ಬಿ ಜೆ ಪಿ ಇವತ್ತು ಮಾಡಿ ಅವರಿಗೆ ಆ ಸಾರಾಯಿ ಅಂದರೆ ಅಪಕಾರಿ ಇದರಲ್ಲಿ ಅವ್ಯವಹಾರವನ್ನು ಅವರಿಗೆ ಮಕ್ಕಳಿಗೆ ಬಡದ ಮಸಿ ಹಚ್ಚಿ ಬದುಕಿಸಿದ್ದಾರೆ. ಹೀಗಾಗಿ ಈಗ ನಾವು ಪ್ರೂವ್ ಮಾಡಬೇಕಾಗಿದೆ. ಈಗ ನಿಶ್ಚಿತವಾಗಿ ಅವ್ರು ಜೈಲು ಶಿಕ್ಷೆ ಕೊಡಿಸ್ಬೇಕಾಗ್ಯದ. ಜನರೇನೋ ನಂಬಿಸಿದ್ದಾರೆ. ಇನ್ನು ಕೋರ್ಟ್ನ ನಂಬಿಸುವಂಥ ಕೆಲಸ ಬಿ ಜೆ ಪಿ ಮೇಲೆ ಅದು ಮಾಡ್ಬೋದು, ಮಾಡದೇ ಇರ್ಬೋದು. ಅದು ನಮ್ಮ ಕೇಜ್ರಿವಾಲ್ ಬುದ್ಧಿವಂತಿಕೆಗೆ ಮತ್ತು ಜೊತೆಗೆ ಬಿ ಜೆ ಪಿ ಬುದ್ಧಿವಂತಿಕೆ ಬಿಟ್ಟು ವಿಷಯ. ಅಲ್ಲಿ ಕಾನೂನು ಹೋರಾಟ ಅಲ್ಲ, ಅವ್ರಿಗೆ ಬಿಟ್ಬಿಡೋಣ, ಕಾನೂನಿಗೆ ಬಿಟ್ಬಿಡೋಣ. ಆದರೆ ಈಗ ನಿಜವಾಗಿಯೂ ಇಲ್ಲಿ ಡೆಲ್ಲಿ ಸೇಮ್ ಯಾರಾಗ್ತಾರ? ಇನ್ನಂತೂ ಎಲ್ ಜಿ ಕೆಲಸ ಏನಿಲ್ಲ. ಎಲ್ ಜಿ ಅಂತಿ ಕೇಂದ್ರ ಸರ್ಕಾರದ ಮನುಷ್ಯರಿದ್ರು. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬಂದುಬಿಟ್ಟದ ಮೋದಿಯವರು ಮತ್ತು ಶಾರ ಅವರು. ಇನ್ನೇನು ಅವ್ರ ಕೆಲಸ ಇಲ್ಲ, ಸುಮ್ಮನೆ ಬಂದಿದ್ದಕ್ಕೆಲ್ಲ ಸಹಿ ಹಾಕುವಷ್ಟು ರಬ್ಬರ್ ಸ್ಟಾಂಪ್ ಜಸ್ಟ್ ನಾವು. ಈ ಪರಿಸ್ಥಿತಿಯಲ್ಲೇ ಇವ್ರ ಮುಂದಿದ್ದಂಥ ದೊಡ್ಡ ಸವಾಲು ಅಂದರೆ ಫ್ರೀ ನೀರು, ಫ್ರೀ ವಿದ್ಯುತ್ತು, ಫ್ರೀ ಎಜುಕೇಷನ್ನು, ಫ್ರೀ ಹೆಲ್ತ್. ಇದು ಮಾಡಲಿಕ್ಕೆ ಆಗ್ತದನ? ಮತ್ತು ಲಾಭದ ಬಜೆಟ್ ಕೊಡಲಿಕ್ಕೆ ಆಗ್ತಾನೆ? ಇಲ್ಲಿ ಸಾಕಷ್ಟು ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಮೋದಿಯವರು. ಕಳೆದ 11ನೇ ವರ್ಷ ಆಶ್ವಾಸನೆಗಳಂತೆ ಭರ್ಪೂರು. ಅದು ಎಷ್ಟು ಈಡೇರಿಸಿದ್ದಾರೆ ಅಂತಂದ್ರೆ ನಗಲಿ ಅಂತಂದ್ರೆ ಅಡ್ಡಿ ಇಲ್ಲ. ಇಲ್ಲಿ ಬಡತನ ಹೋಗಲಿಲ್ಲ. 2 ಕೋಟಿ ಜನಕ್ಕೆ ಉದ್ಯೋಗ ಸಿಗಲು ಪ್ರತಿ ವರ್ಷವೂ 15 ಲಕ್ಷ ರೂಪಾಯಿ ಬಡವ್ರ ಕಾಜಿಗೆ ಬರಲಿಲ್ಲ. ಡಿಮಾನಿಟೈಸೇಷನ್ ಮಾಡಿ ಇಲ್ಲಿ ಭಯೋತ್ಪಾದನೆ ಹೋಗಿ ನಡೆಸ್ತೀವಿ, ಇಲ್ಲಿ ಒಂದು ಕಪ್ಪು ಹಣ ಹೊರಗೆ ತರ್ತೀವಿ, ಬೇರೆ ದೇಶದ ಕಪ್ಪು ಹಣ ತಂದು ತೋರಿಸ್ತೀವಿ. ಹಾಗೆ ಹೀಗೆ ಎಷ್ಟು ಆಶ್ವಾಸನೆಗಳು ರೀ. ಅದರಲ್ಲಿ ಒಂದು 10% ಆಯಿತಾ ಅಂತ ವಿಚಾರ ಮಾಡಿದಾಗ ಇಲ್ಲಪ್ಪ ಅನ್ನುವಂಥ ಮಾತು ಬರ್ತದೆ. 100 ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದರು. ಎಲ್ಲಿದಾವೆ ಸ್ಮಾರ್ಟ್ ಸಿಟಿ? ಪ್ರತಿಯೊಂದು ಜಿಲ್ಲೆಗೆ ಅಥವಾ ಎಂ ಪಿಗೆ ಒಂದು ಹಳ್ಳಿ, ಆದರ್ಶ ಹಳ್ಳಿ ತಯಾರು ಮಾಡಿಸ್ತೀವಿ ಅಂದರು. ಎಲ್ಲದ ಹಳ್ಳಿ? ಈವನ್ ನಮ್ಮ ಮೋದಿಯವರ ಬನಾರಸ್ ಕ್ಷೇತ್ರದಲ್ಲಿ ಒಂದು ಹಳ್ಳಿ ಸಹಿತ ಯಾವುದೂ ಆಗಿಲ್ಲ ಇಲ್ಲಿವರೆಗೆ. ಅದು ಆಗಿದ್ದು ಉದಾಹರಣೆ ಇಲ್ಲ. ಮತ್ತು ಗಂಗಾ ಮಾತ್ರ ಸ್ವಚ್ಛ ಆಗಲಿಲ್ಲ ಇವತ್ತಿಗೂ. ಇವ್ರನ್ನ ಸಾಕಷ್ಟು ಆರೋಪಗಳಿದ್ದಾವೆ. ಮತ್ತು ಆರೋಪ ಅಷ್ಟೆಲ್ಲ ಆಗಿಯೂ ಇಲ್ಲ. ಇನ್ನು ಯಮುನೆಯನ್ನು ಸ್ವಚ್ಛ ಮಾಡಿ ದೆಹಲಿಯನ್ನು ಸುರಕ್ಷಿತವಾದಂಥ ಒಂದು ಏನಪ್ಪ ಅಂತ ಪ್ರದೇಶವನ್ನಾಗಿ ಮಾಡಿ ಇವೆಲ್ಲ ಗ್ಯಾರಂಟಿಗಳನ್ನು ಕೊಟ್ಟ ಇದು ಈಡೇರಿಸಲಿಕ್ಕೆ ನಮ್ಮ ಬಿ ಜೆ ಪಿಗೆ ಸಾಧ್ಯನಾ? ಯಾಕಂತಂದ್ರೆ ಇವತ್ತೇನೋ ಗೆದ್ದಿದ್ದಾರೆ, ಖುಷಿ ಅದ, ಗೆಲ್ಲಿ ಸಂತೋಷದ. ಆದರೆ